ಹಾಯ್ ಫ್ರೆಂಡ್ಸ್, ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು 2 ಕಾಂಪಿಟೇಷನ್ ನಡೀತಾ ಇರೋದು. ಒಂದು ರಂಗೋಲಿ, ಇನ್ನೊಂದು ಲೆಮನ್ ಸ್ಪೂನ್. ಅದರಲ್ಲಿ ಆಕ್ಚುಲಿ ಏನ್ ಗೊತ್ತಾ, ನಾವೆಲ್ಲ ಫುಲ್ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿದ್ವಿ. ರಂಗೋಲಿಲಿ ಪಾರ್ಟಿಸಿಪೇಟೇ ಮಾಡಿಲ್ಲ. ರಂಗೋಲಿಲಿ ಏನಂದ್ರೆ ಪಾರ್ಟಿಸಿಪೇಷನ್ನೇ ಮಾಡಿಲ್ಲ. ಯಾಕೆಂದ್ರೆ ವಿನ್ನರ್ಸ್ ನಾವೇ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ನಮ್ಮ ಫ್ಯಾಮಿಲಿಗೆ ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು ರಂಗೋಲಿ ಸ್ಪರ್ಧೆ ಕಟ್ ಆಗಿದೆ. ಸ್ಟಿಲ್ ವಿ ಗಾಟ್ 2 ಪ್ರೈಸ್ ಸಿಕ್ಕಿದೆ. ಫಸ್ಟ್ ಸೆಕೆಂಡ್ ಎಲ್ಲ ನಮ್ದೆ. 3 ಪ್ರೈಸ್. ರಂಗೋಲಿ ಸ್ಪರ್ಧೆದು ಇದು. ನೆಕ್ಸ್ಟ್ ಬಂದ್ಬಿಟ್ಟು ಲೆಮನ್ ಆ್ಯಂಡ್ ಸ್ಪೂನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸುಮ್ಮನೆ ಬಿಟ್ಕೊಟ್ಟಿದ್ದೀವಿ ಅಷ್ಟೇ. ಸೊ ಆ್ಯಕ್ಚುಲಿ ಅಕ್ಕೋರೆಲ್ಲ ಗೆದ್ಬಿಡ್ಲಿ, ಅಕ್ಕೋರ್ ಮುಂದೆ ತಂಗಿದೀರು ಬಂದ್ಬಿಟ್ಟು ಗೆದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಫ್ರೆಂಡ್ಸ್, ನೀವೇ ಹೇಳಿ. ಸೊ ಎಲ್ಲ ಬಿಟ್ಕೊಟ್ಟಿದ್ದೀವಿ. ಸ್ಪರ್ಧೆ ಹೇಗಿದೆ, ರಂಗೋಲಿ ಸ್ಪರ್ಧೆ ಇಷ್ಟ ಆಯ್ತಾ ಅಥವಾ ಲೆಮನ್ ಆ್ಯಂಡ್ ಸ್ಪೂನ್ ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು ನೀವೇ ನೋಡಿ. ನಿಮಗೆ ಯಾವ ರಂಗೋಲಿ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇಲ್ಲೇ ಬಂದುಬಿಟ್ಟು ಲೆಮನ್ ಆ್ಯಂಡ್ ಸ್ಪೂನ್ ಸ್ಪರ್ಧೆ ನಡೆಯೋದು. ಲೆಮನ್ ಆ್ಯಂಡ್ ಸ್ಪೂನ್ ಸ್ಪರ್ಧೆಗೋಸ್ಕರ ಆಡಿಯನ್ಸು, ಪಾರ್ಟಿಸಿಪೆಂಟ್ಸು ಎಲ್ಲ ಬಂದಿದ್ದಾರೆ. ಲೆಮನ್ ಆ್ಯಂಡ್ ಸ್ಪೂನ್ ಇಷ್ಟ. ಬಟ್ ಇವಳಿಗೆ ಲೆಮನ್ ಆ್ಯಂಡ್ ಸ್ಪೂನ್ ಗೊತ್ತೇ ಇರಲಿಲ್ಲ. ಸ್ಪರ್ಧೆ ಬಂದುಬಿಟ್ಟು ಇಲ್ಲಿ ಟ್ರೈ ಮಾಡಿದ್ದಾಳೆ. ಆ್ಯಕ್ಚುಲಿ ದೊಡ್ಡವ್ರ ಜೊತೆನೂ ಮಾಡಿದ್ಲು, ಕಾಂಪಿಟೇಷನ್ ಕೊಟ್ಟಿದ್ದಾಳೆ. ಇವರು ಡೆಮೋ ತೋರಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಬಟ್ ಮಳೆ ಬರೋ ವಾತಾವರಣ ಇದೆ, ಆದ್ರೂ ಎಲ್ಲರೂ ಬಂದುಬಿಟ್ಟು ಪಾರ್ಟಿಸಿಪೇಷನ್ ಮಾಡೋಣ ಅಂತ ಚಿಕ್ಕವರು ದೊಡ್ಡವರು ಎಲ್ಲರೂ ಬಂದಿದ್ದಾರೆ. ಮನೋಮಿನೂ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಅವಳಿಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು, ನಾನು ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಅವಳಿಗೆ ಗೊತ್ತಿರಲಿಲ್ಲ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಬಟ್ ಬ್ಯಾಲೆನ್ಸ್ ಅಂತೂ ಚೆನ್ನಾಗೇ ಮಾಡಿದ್ಲು. ಹೇಗೆ ಹೋಗ್ತಿದ್ದಾಳೆ ನೋಡಿ ಫ್ರೆಂಡ್ಸ್, ಫುಲ್ ಬ್ಯಾಲೆನ್ಸ್ ಮಾಡಿದ್ದಾಳೆ. ಇದು ಬಂದುಬಿಟ್ಟು ಚಿಕ್ಕವ್ರಿಗೆ ಫಸ್ಟ್ ನಡೆಸಿದ್ರು. ನೆಕ್ಸ್ಟು ದೊಡ್ಡವ್ರಿಗೆ. ಇದೆಲ್ಲ ನಮ್ಮ ಸಿಸ್ಟರ್ಸ್ ಎಲ್ಲ ಮಾಡಿರೋದು. ನೆಕ್ಸ್ಟ್ ಬರೋದೆ ನಾವು. ಯಾರು ಮನೋಮಿ ಈಗ ಬರೋದು? ಪೀಕಾ ಆ್ಯಕ್ಚುಲಿ ಇದು ನಮ್ಮದು. ಇಲ್ಲಿ ಬಂದುಬಿಟ್ಟು ತುಂಬ ಮಳೆ ಇತ್ತು. 3 ಜನನ ಹಾಕ್ಕೊಂಡು ಆಡಿಸಿದ್ದು. ಲಾಸ್ಟಿಗೆ ಯಾರು ವಿನ್ ಆಗ್ತಾರೆ ಅವ್ರನ್ನ ಮತ್ತೆ ಇನ್ನೊಂದು ರೌಂಡ್ ಆಡಿಸಿದ್ರು. ಇದು ಬಂದುಬಿಟ್ಟು ಇಲ್ಲಿ ಎಲ್ಲರೂ ನಿಂತ್ಕೊಂಡಿರೋದು ಯಾಕಂದರೆ ರಂಗೋಲಿ ಸ್ಪರ್ಧೆಗೆ. ಅದು ವಿನ್ ಅಲ್ಲ, ಸೆಲೆಕ್ಟು. ಅಮ್ಮ ಸುಮ್ಮನೆ ವಿನ್ ಅಂತಾರೆ. ಅಂದರೆ ಫಸ್ಟ್ ವಿನ್ ಆದವ್ರನ್ನ ಸೆಲೆಕ್ಟ್ ಮಾಡ್ತಿದ್ರು. ಅಲ್ಲಿ ಮಳೆ ಬರ್ತಾ ಇತ್ತು. ಸೊ ಅದು ಮುಗಿಸ್ಬಿಟ್ಟು ಇಲ್ಲಿ ರಂಗೋಲಿ ಸ್ಪರ್ಧೆಗೆ ಆ್ಯಕ್ಚುಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಬಟ್ ಏನಂದರೆ ಮಾಡೋಕ್ಕಾಗಿಲ್ಲ, ಬೇರೆ ಕೆಲಸ ಇದ್ದಿದ್ದರಿಂದ ನಾವು ಅದನ್ನು ಮಾತ್ರ ಡ್ರಾಪ್ ಮಾಡಿದ್ವಿ. ಇಲ್ಲಿ ರಂಗೋಲಿ ಆಲ್ಮೋಸ್ಟ್ ಹಾಕಿದ್ದಾರೆ. ನಾನು ನೆಕ್ಸ್ಟ್ ಬಂದು ನೋಡೋದ್ರೊಳಗೆ ರಂಗೋಲಿ ಎಲ್ಲ ಹಾಕಿದ್ರು. ಯಾರ್ದು ರಂಗೋಲಿ ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ರಂಗೋಲಿಸು. ಬಟ್ ಟೈಮ್ ಜಾಸ್ತಿ ಇರೋದ್ರಿಂದ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಮಧ್ಯಾಹ್ನದ ಮೇಲೆ ಮಾಡಿದ್ದು, ಮಳೆ ಇದ್ದಿದ್ದರಿಂದ ಮಧ್ಯಾಹ್ನದ ಮೇಲೆ ಮಾಡಿದ್ರಲ್ವ. ಸೊ ಟೈಮ್ ಕಡಿಮೆ ಇರೋದ್ರಿಂದ ಎಲ್ಲ ಚಿಕ್ಕ ರಂಗೋಲಿ ಹಾಕಿದ್ರು. ಬಟ್ ಎಲ್ಲ ಚೆನ್ನಾಗಿ ಹಾಕಿದ್ರು. ತುಂಬ ಜನ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ, ಅಂದರೆ ಸ್ವಲ್ಪ ಜನ ಅಷ್ಟೇ ಪಾರ್ಟಿಸಿಪೇಟ್ ಮಾಡಿದರು. ಯಾಕಂದರೆ ಅವತ್ತು ಹಬ್ಬ ಇರೋದ್ರಿಂದ ಮನೆಯಲ್ಲಿ ತುಂಬ ಕೆಲಸ ಇರೋದ್ರಿಂದ ಸ್ವಲ್ಪ ಜನ ಅಷ್ಟೇ ಬಂದಿದ್ದರು. ಬಟ್ ರಂಗೋಲಿಗಳೆಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ನಿಮಗೆ ಯಾವುದು ಫಸ್ಟ್ ಪ್ರೈಸ್ ಬರಬೇಕು ಅಂತ ಹೇಳಿ. ಆ್ಯಕ್ಚುಲಿ ನಾನು ಇದರಲ್ಲಿ ನಿಮಗೆ ಫಸ್ಟ್ ಪ್ರೈಸ್ ಬಂದಿರೋ ರಂಗೋಲಿ ಯಾವುದು ಅಂತ ಹೇಳ್ತೀನಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ರಂಗೋಲಿಯಲ್ಲಿ. ಆ್ಯಕ್ಚುಲಿ ಇದನ್ನು ನನಗೆ ಇಷ್ಟ ಆಗಿತ್ತು. ಬಟ್ ಅಂದರೆ ಸ್ವಲ್ಪ ಈವನ್ ಅಷ್ಟು ಮಾಡಿರಲಿಲ್ಲ. ಎಲ್ಲದು ಒಂದೇ ಥರ ಲೇಯರ್ಸ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ರಂಗೋಲಿ ತುಂಬ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು. ಇದೂ ಚೆನ್ನಾಗಿದೆ. ಇದಕ್ಕೆ ಆ್ಯಕ್ಚುಲಿ ಫಸ್ಟ್ ಪ್ರೈಸ್ ಬಂದಿದ್ದು. ಇದು ನಮ್ಮ ಅತ್ತಿಗೆ ಹಾಕಿರೋದು ರಂಗೋಲಿ. ಇದು ಯಾರು ಹಾಕಿರೋದು ಮನೋಮಿದು? ಪವಿತ್ರ ಅತ್ತೆ. ಇದಕ್ಕೆ ಫಸ್ಟ್ ಪ್ರೈಸ್ ಬಂದಿರೋದು. ನನ್ನ ಸಿಸ್ಟರ್ಗೆ ಸೆಕೆಂಡ್ ಪ್ರೈಸ್ ಬಂತು. ಇದು ಯಾರು? ದೊಡ್ಡಮ್ಮ ಹಾಕಿದ್ದು. ಹೌದಾ? ದೊಡ್ಡಮ್ಮ. ಓಕೆ. ಯಾರಮ್ಮ ವೇಲ್ ಬರ್ತಿದೆ, ಬ್ಲ್ಯಾಕ್ ವೇಲು? ಯಾರು ಹೇಳೋದು? ನೀವೇ. ಆ್ಯಕ್ಚುಲಿ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.